ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ವಿ2 ಅಪ್ಡೇಟ್ಗೆ ಸ್ವಾಗತ. ಜಸ್ಟ್ ವಿ2 ಅಪ್ಡೇಟ್ ಬಂತು. ಇದೇನೆಂದರೆ ವಿ2 ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇವಾಗ ಯಾರು 7th ಸೆಮಿಸ್ಟರ್ ಎಂಟರ್ ಆಗ್ತಾ ಇದೆಯಲ್ಲ ಅವ್ರಿಗೆ ಇದು ಅಪ್ಡೇಟು. ಏನಂದರೆ ವಿ2 ಅವ್ರು ಏನು ಮಾಡಿದ್ದಾರೆ ಅಂದರೆ ಸ್ವ್ಯಾಪಿಂಗ್, ನಿಮಗೆಲ್ಲ ಗೊತ್ತಿರಾಗೆ 2022 ಸ್ಕೀಮ್ ಅವ್ರದ್ದು ಸ್ವ್ಯಾಪಿಂಗು ಅಂದರೆ 7th ಸೆಮಿಸ್ಟರ್ ಇವಾಗ ಮಾಡ್ಕೋಬೋದು ಮತ್ತು 8th ಸೆಮಿಸ್ಟರ್ ನೆಕ್ಸ್ಟ್ ಸೆಮಿಸ್ಟರ್, ಇಲ್ಲಾಂದರೆ 8th ಸೆಮಿಸ್ಟರ್ ಇವಾಗ ಮಾಡ್ಕೋಬೋದು ಅಥವಾ 7th ಸೆಮಿಸ್ಟರ್ ಆಮೇಲೆ ಮಾಡ್ಕೋಬೋದು. ಸೊ ಸ್ವ್ಯಾಪಿಂಗ್ ಇದೆ ಅಕಾರ್ಡಿಂಗ್ ಟು ಸ್ಟೂಡೆಂಟ್ ಚಾಯ್ಸ್ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಈಗ 8th ಸೆಮಿಸ್ಟರ್ ಆ್ಯಕ್ಟಿವಿಟಿ ಏನಿರುತ್ತೆ ಇಂಟರ್ನ್ಶಿಪ್ ಮತ್ತು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸಸ್ ಅಂತ ಇರುತ್ತೆ ಇಂಟರ್ನ್ಶಿಪ್ ಜೊತೆ. ಅದೇ ರೀತಿ ಆ್ಯಂಡ್ ಓಪನ್ ಎಲೆಕ್ಟಿವ್ ಕೋರ್ಸಸ್ ಅಂತ ಇರುತ್ತೆ. ನೀವು 8th ಸೆಮಿಸ್ಟರ್ ತೊಗೊಳ್ಳೋದಾದರೆ, ಯಾರಾದರೂ 8th ಸೆಮಿಸ್ಟರ್ ತೊಗೊಂಡ್ರೆ ಇವಾಗ ತೊಗೊಂಡ್ರೆ 8th ಸೆಮಿಸ್ಟರ್ ನೀವು 4th ಸೆಮಿಸ್ಟರ್ ಸ್ಟಾರ್ಟ್ ಆಗ್ತದೆ. ಓಕೆ, ಮತ್ತು ಇಂಟರ್ನ್ಶಿಪ್ ಫ್ರೆಂಡ್ಸ್, ಇಂಟರ್ನ್ಶಿಪ್ ಹೇಳಿದರೆ 4 ಟೈಪ್ ಇರುತ್ತೆ. ಟೋಟಲ್ 5 ಟೈಪ್ ಇಂಟರ್ನ್ಶಿಪ್ ಇದೆ. ಓಕೆ, ಇಂಟರ್ನ್ಶಿಪ್ಪು ಏನು ಮಾಡಿದ್ದಾರೆ ಈ ವರ್ಷ ಏನಿದೆ, ಪ್ರತಿ ವರ್ಷ ಸಪ್ರೇಟಾಗಿ ಇಂಟರ್ನ್ಶಿಪ್ ಮಾಡ್ತಾರೆ. ಇವಾಗ ಏನಂದರೆ ಒಂದು ಪೋರ್ಟಲ್ ರೆಡಿ ಮಾಡಿದ್ದಾರೆ ವಿ2 ಅವರು. ಆ ಪೋರ್ಟಲ್ ಯಾರು ಕಂಪ್ನಿ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿಂದಲೇ ನೀವು ಅಪ್ಲೈ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ನಮ್ಮ ಕಂಪ್ನಿ ಟೇಕ್ ಇಟ್ ಸ್ಮಾರ್ಟ್ OPC ಪರ್ಮಿಟ್ ಕೂಡ ರಿಜಿಸ್ಟರ್ಡ್ ಇದೆ. ಓಕೆ, ಲಾಸ್ಟ್ 4 ಇಂದ ಇಂಟರ್ನ್ಶಿಪ್ ಕೊಡ್ತಾ ಬರ್ತಾ ಇದೀವಿ. ಆಲ್ರೆಡಿ ನಾವು ವಿ2 ಕೂಡ ರಿಜಿಸ್ಟರ್ ಮಾಡಿದ್ದೀವಿ. ನೀವು ಬೇಕಂತ ಚೆಕ್ ಮಾಡ್ಕೋದು. ಡಿಪೆಂಡ್ ಡೊಮೈನ್ ನಾವು ಕೊಡ್ತಾ ಇದೀವಿ. ಲೈಕ್ ಡಾಟಾ ಸೈನ್ಸು, ಫುಲ್ ಸ್ಟ್ಯಾಕ್ ಆಫ್ ಡೆವಲಪ್ಮೆಂಟು, ಸೈಬರ್ ಸೆಕ್ಯೂರಿಟಿ, ಓಕೆ, ಕ್ಲೌಡ್ ಕಂಪ್ಯೂಟಿಂಗು, ಡೆವಾಪ್ಸು ಎಲ್ಲ ಕೊಡ್ತಾ ಇದ್ದೀವಿ. ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಮ್ಮ ವೆಬ್ಸೈಟ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ವಿ2 ವೆಬ್ಸೈಟಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ನಮ್ಮ ಕಂಪ್ನಿ ಆಲ್ರೆಡಿ ರಿಜಿಸ್ಟರ್ಡ್ ಇದೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಎಷ್ಟು ಟೈಪ್ ಬರುತ್ತಂದರೆ ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ಪು ಮತ್ತು ರಿಸರ್ಚ್ ಇಂಟರ್ನ್ಶಿಪ್ಪು ಮತ್ತು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಇಂಟರ್ನ್ಶಿಪ್ಪು ಮತ್ತು ಪೋಸ್ಟ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇಂಟರ್ನ್ಶಿಪ್ಪು ಮತ್ತು ಆನ್ಲೈನ್ ಇಂಟರ್ನ್ಶಿಪ್ ಅಂತ. ಸೊ ಇಲ್ಲಿ ನಾವು ಪೋಸ್ಟ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇಂಟರ್ನ್ಶಿಪ್ ಕೊಡ್ತಾ ಇದೀವಿ ಮತ್ತು ಆನ್ಲೈನ್ ಇಂಟರ್ನ್ಶಿಪ್ ಕೊಡ್ತಾ ಇದೀವಿ. ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ ಕೂಡ ನಾವು ಕೊಡ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಏನು ಮಾಡಿದೆ ಅಂದರೆ ನೀವು ಕಂಪಲ್ಸರಿ ಏನು ಮಾಡಿದ್ದಾರೆ ಈ ವರ್ಷದಿಂದ ನೀವು ಕಂಪಲ್ಸರಿ ವಿ2 ಪೋರ್ಟಲ್ ಏನು ಮಾಡಿದಾರಲ್ಲ, ಇಂಟರ್ನ್ಶಿಪ್ ಪೋರ್ಟಲ್ ಅಂತ ಇದೆಯಲ್ಲ, ಅಲ್ಲೇ ನೀವು ಅಪ್ಲೈ ಮಾಡಬೇಕು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 7th ಸೆಮಿಸ್ಟರ್ ಏನಂದರೆ ರೆಗ್ಯುಲರ್ ವರ್ಕು ಮತ್ತು ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ನೀವು 7th ಸೆಮಿಸ್ಟರ್ ಏನೇ ಚೂಸ್ ಮಾಡ್ಕೊಂಡು ಈ ಸೆಮಿಸ್ಟರ್ ನೀವು ಏನು 4th ಆಗಸ್ಟಿಂದ ಏನಾದರೂ ನೀವು ಪ್ರಾಜೆಕ್ಟ್ ವರ್ಕು ಮತ್ತು ನಾರ್ಮಲ್ಲು ಕೋರ್ಸ್ ವರ್ಕ್ ತೊಗೊಂಡ್ರೆ ನೀವು 7th ಸೆಮಿಸ್ಟರ್ ಮಾಡಬೇಕಾಗುತ್ತೆ. 8th ಸೆಮಿಸ್ಟರ್ ಇಂಟರ್ನ್ಶಿಪ್ಪು ಮತ್ತು ಓಪನ್ ಸೆಲೆಕ್ಟಿವ್ ಮತ್ತು ಏನು ಎಲೆಕ್ಟಿವ್ ಕೋರ್ಸಸ್ಸು ಮಾಡಬೇಕಾಗುತ್ತೆ. ಸೊ ಇವು ಎರಡು ಸ್ವ್ಯಾಪಿಂಗು ಬೇಸ್ಡ್ ಆನ್ ನಿಮ್ಮ ಪ್ರಯಾರಿಟಿ ಅಂತ ಹೇಳಿದ್ದಾರೆ. ಸೊ ಇದನ್ನ ನಿಮಗೆ ಕಾಲೇಜ್ ಅವರು ಆಪ್ಷನ್ ಕೊಟ್ಬಿಡ್ತಾರೆ. ಸೊ ಇದನ್ನ ಇವಾಗ ಮಾಡಿ ನೀವು ನೆಕ್ಸ್ಟ್ ಇದನ್ನು ಮಾಡಿ ಅಂತ ಹೇಳ್ತಾರೆ. 7th ಸೆಮಿಸ್ಟರ್ ಇದು ಮಾಡಿ, 8th ಸೆಮಿಸ್ಟರ್ ಇದು ಮಾಡಿ ಅಂತ ಅವರೇ ಕಾಲೇಜ್ ಅವರು ಹೇಳ್ತಾರೆ. ಸೊ ಇದು ಅಪ್ಡೇಟ್ ಆಗಿತ್ತು. ಕಂಪಲ್ಸರಿ ಹೇಳಿದ್ದಾರೆ, ಬೇರೆ ಕಡೆಯಲ್ಲೂ ಇಂಟರ್ನ್ಶಿಪ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ರೆಪ್ಯೂಟೆಡ್ ಕಂಪನಿ ಥ್ರೂ ಮಾಡಬೇಕಂತ ಹೇಳಿದ್ದಾರೆ. ಅಂದರೆ ಕಂಪ್ನಿ MSM ರಿಜಿಸ್ಟರ್ ಆಗಿರಬೇಕು. ಓಕೆ, ಸ್ಟಾರ್ಟಪ್ ಇಂಡಿಯಾ ಅಪ್ರೂವ್ ಆಗಿರಬೇಕು. ನಮ್ಮ ಕಂಪ್ನಿ ಎಲ್ಲ ಇದೆ, ಡಿಸ್ಕ್ರಿಪ್ಷನ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಅಪ್ಡೇಟ್. ಇನ್ ಕೇಸ್ ಎನಿ ಕ್ವೆರಿ ಕಾಂಟ್ಯಾಕ್ಟ್ ಕೂಡ ನಂಬರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇದು ವಿ2 ಅಪ್ಡೇಟ್ ಆಗಿತ್ತು. ನೆಕ್ಸ್ಟು ಕಂಪ್ಲೀಟ್ ನಿಮಗೆ ವಿ2 ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.